ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಗ್ರೌಂಡ್ನಟ್ ಚಿಕ್ಕಿ. 2 ಬಟ್ಟಲು ಬೆಲ್ಲವನ್ನು ಹಾಕ್ಕೊಂಡು ಕಾಯಿಸ್ಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ 1-2 ಬಟ್ಟಲು ಗ್ರೌಂಡ್ನಟ್ಟನ್ನು ಚೆನ್ನಾಗಿ ಹುರಿದುಕೊಂಡು, ಎಣ್ಣೆಯನ್ನು ಹಾಕಬೇಡಿ, ಹಾಗೆ ಹುರಿದುಕೊಳ್ಳಿ. ಚೆನ್ನಾಗಿ ಹುರಿದುಕೊಂಡು ಅದು ಸಿಪ್ಪೆ ತೆಗೆದು ಸ್ವಲ್ಪ ಕುಟ್ಕೊಂಡು ನೋಡಿ, ಇದಾಗಿದೆ. ತುಂಬ ಸೀಸ್ಬೇಡಿ. ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗೆದಾಕಿ. ನಂತರ ಅದೇ ನೀರನ್ನು, ಕಾದ ನೀರು, ಬೆಲ್ಲದ ನೀರನ್ನು ಬಾಣಲೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಕುದಿಯಲು ಬಿಡಿ. ಸೋಸ್ಕೋಬೇಕಾಗುತ್ತೆ. ಈಗ ಅದು ಕುದೀತಾ ಇದೆ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಕಾರ್ನ್ಫ್ಲೋರ್ನೋ ಅಥವಾ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಗ್ರೌಂಡ್ನಟ್ಟನ್ನು ಚೆನ್ನಾಗೆಲ್ಲ ಹಾಕ್ಕೊಳ್ಳಿ. ಕಡಲೆ ಬೀಜ ಸ್ವಲ್ಪ ಸಣ್ಣಗೆ ಕುಟ್ಕೊಂಡ್ರೆ ಸಣ್ಣಗೆ ಬರುತ್ತೆ. ನೋಡಿ, ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ. ಸ್ವಲ್ಪ ಗಟ್ಟಿಯಾಗೋ ಮುಂಚೆನೇ ಒಂದು ಮರದ ಅಥವಾ ತಟ್ಟೆಯಲ್ಲಿ ಸ್ವಲ್ಪ ತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ, ಅಥವಾ ಕಾರ್ನ್ಫ್ಲೋರ್ ಕೂಡ ಹಾಕೋಬೋದು. ನಾನಿಲ್ಲಿ ಅದಕ್ಕೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮರದ ತಟ್ಟೆ ಮೇಲೆ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಎಲ್ಲನೂ ಹಾಕ್ಕೊಳ್ಳಿ. ಬೇಗ ಹಾಕೋಬೇಕು, ಗಟ್ಟಿಯಾಗ್ಬಿಡುತ್ತೆ. ನಿಧಾನಕ್ಕೆ ತಟ್ಕೊಳ್ಳಿ. ಸ್ವಲ್ಪ ಚೌಕಾಕಾರದಲ್ಲಿ ತಟ್ಕೊಳ್ಳಿ ಕ್ಲೀನಾಗಿ. ಅವರ್ ಬಿಡಿ, 1 ಅವರ್ ಅಥವಾ 2 ಅವರ್ ಬಿಟ್ಟು ಚೆನ್ನಾಗೆಲ್ಲ ಅಂಟ್ಕೊಂಡಿರುತ್ತೆ. ಇವಾಗಲೇ ಕಟ್ ಮಾಡ್ಕೊಂಬಿಡಿ, ಆಮೇಲೆ ಕಟ್ ಮಾಡೋಕ್ಕಾಗಲ್ಲ. ಕಟ್ ಮಾಡಿ ಸ್ವಲ್ಪ ಆರಲು ಬಿಡಿ. ನೋಡಿ, ಚಿಕ್ಕದಾಗಾರು ಕಟ್ ಮಾಡಲಿ, ದೊಡ್ಡದಾಗಾರು ಕಟ್ ಮಾಡ್ಕೋಬೋದು. ಕಟ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ. 1-2 ಅವರ್ ಬಿಟ್ಟರೆ ಕ್ಲೀನಾಗಿ ಸೆಟ್ಟಾಗಿರುತ್ತೆ. ನೋಡಿ, ಇವಾಗ ಗ್ರೌಂಡ್ನಟ್ ಚಿಕ್ಕಿ ರೆಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.